ಹಲೋ ನಮಸ್ಕಾರ. ಜಿಪಿಎಸ್ ನ 3ನೇ ಎಪಿಸೋಡ್ಗೆ ಗೆಸ್ಟ್ ಆಗಿ ಬಂದಂತಹ ಡಾಕ್ಟರ್ ಸಾಯಿಕುಮಾರ್ ರಾಜಶೇಖರ್ ಸಾಧನವರ್ ಇವರ ಇದೇ ವರ್ಷ ನಡೆದಂತಹ ನೀಟ್ ಪಿಜಿ 2024 ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 3 ಗಳಿಸಿದ್ದಾನೆ. ಸೊ ಅವನಿಗೆ ನಮ್ಮ ಚಾನೆಲ್ ನ ಮೂಲಕ ಕಂಗ್ರಾಚುಲೇಷನ್ಸ್. ರಿಸಲ್ಟ್ ಯಾವ ತರ ಇತ್ತು ಸಾಯಿ? ಸೊ ರಿಸಲ್ಟ್ ಬಂದಿದ್ದು ಲೈಕ್ 23rd ಲೇಟ್ ಆಗಿತ್ತು ನೈಟ್. ಸೊ 10:30 11 ಸುಮಾರು ಬಂದಿದ್ದು ರಿಸಲ್ಟ್. ಸೊ ನಾನು ವಾಕಿಂಗ್ ಮಾಡ್ತಾ ಇದ್ದೆ. ಸೊ PDF ಬಂತು. PDF ರೋಲ್ ನಂಬರ್ ಸರ್ಚ್ ಮಾಡ್ತಾ ಇದ್ದೆ, ಹಂಗೆ ಟೈಮ್ ಹಿಡಿತಿತ್ತು. ಸೊ ಅಟೆನ್ಷನ್ ಜಾಸ್ತಿ ಆಗ್ತಾ ಇತ್ತು. ಸೊ ದೆನ್ ಐ ಸಾ ದ ಸಿಂಗಲ್ ಡಿಜಿಟ್ ರ್ಯಾಂಕ್ ನೋಡಿ ಲೈಕ್ ಆಮೇಲೆ ಲೈಕ್ ಥರ್ಡ್ ರ್ಯಾಂಕ್ ಅಂತ ಫುಲ್ ಎಕ್ಸೈಟೆಡ್ ಆಗಿ ತೆಳಗ್ ಬಂದು ಮಮ್ಮಿ ಹೇಳಿದೆ. ಸೊ ಆಮೇಲೆ ನಮ್ಮ ಅಕ್ಕ ಕಾಲ್ ಮಾಡಿದೆ. ಆಮೇಲೆ ನಮ್ಮ ಫ್ರೆಂಡ್ಗೂ ಹೇಳಿದೆ, ಒಂದ್ಸಲ ಚೆಕ್ ಮಾಡು ನನ್ನ ರೋಲ್ ನಂಬರ್ ಕಳಿಸಿ, ಇಸ್ ಇಟ್ ದ ಸೇಮ್ ಲೈಕ್ ಥರ್ಡ್ ರ್ಯಾಂಕ್ ಬಂದಿದ್ದೀನ ಇಲ್ಲ ಅಂತ. ಸೊ ಅವ್ನು ಚೆಕ್ ಮಾಡ್ದ. ಸೊ ದಟ್ ವಾಸ್ ವೆರಿ ಎಮೋಷನಲ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಓಕೆ, ಅಂದ್ರೆ ಇಡೀ ಫ್ಯಾಮಿಲಿ ಆ ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 3 ನ ಸೆಲೆಬ್ರೇಟ್ ಮಾಡಿದ್ರಿ? ಎಸ್, ಇಟ್ ವಾಸ್ ಲೈಕ್ ಎಷ್ಟ್ ಸಾರಿ ರಿಪೀಟ್ ಚೆಕ್ ಮಾಡಿದೆ ರ್ಯಾಂಕ್? ನಾನು ಸುಮಾರು 5-6 ಸತಿ ಚೆಕ್ ಮಾಡಿದೆ ರ್ಯಾಂಕ್ ನ. ಓಕೆ ಓಕೆ. ಸೊ ನಾವು ಫಸ್ಟ್ ಏನ್ ಮಾತಾಡೋಣ ಅಂತಂದ್ರೆ, ನಿಮ್ದು ಓನ್ ಆದಂತಹ ಪ್ರಿಪರೇಷನ್ ಪ್ಲಾನ್ ಯಾವ ತರ ಆಗಿತ್ತು? ಯಾವಾಗ ನೀನು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿದೆ? ಸೊ ನಾನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಫೈನಲ್ ಇಯರ್ ಅಲ್ಲಿ, ಅಟ್ ದ ಬಿಗಿನಿಂಗ್ ಆಫ್ ದ ಫೈನಲ್ ಇಯರ್ ಅಂಡ್ ಲೈಕ್ ಟುವರ್ಡ್ಸ್ ಲೈಕ್ ಎಂಡ್ ಆಫ್ ದ ಇಂಟರ್ನ್ಶಿಪ್. ಸೊ ಆಲ್ಮೋಸ್ಟ್ 2 years ಪ್ರಿಪರೇಷನ್ ನಂದು. ಫಸ್ಟ್ ರೀಡಿಂಗ್ ಆಲ್ಮೋಸ್ಟ್ ಯಾವಾಗ ಮುಗಿದಿತ್ತು ನಿಂದು? ಫಸ್ಟ್ ರೀಡಿಂಗ್ ನನ್ ಮುಗ್ದಿದ್ದು ಆಲ್ಮೋಸ್ಟ್ ಲೈಕ್ ದ ಮಿಡಲ್ ಆಫ್ ದ ಇಂಟರ್ನ್ಶಿಪ್, ಲೈಕ್ 6-8 months ಟು ದ ಇಂಟರ್ನ್ಶಿಪ್. ಅವಾಗ ಫಸ್ಟ್ ರೀಡಿಂಗ್ ಮುಗ್ದಿತ್ತು. ಓಕೆ, ನೀವು ಬಳಸಿದಂತ ಪ್ಲಾಟ್ಫಾರ್ಮ್ಸ್ ಯಾವ್ಯಾವು? like majorly for QBank and like test series ಎಲ್ಲ Marrow QBank and test series ಯೂಸ್ ಮಾಡಿದ್ದು. ಲೈಕ್ ಐ ಹ್ಯಾಡ್ ಡ್ಯಾಮ್ಸ್ ಅಲ್ಲಿ DVT ವಾಚ್ ಮಾಡಿದ್ದೆ. ಸೊ these were like preparatory some like medicine I watched, some videos I watched, but majorly I would say Marrow was my main source. ನೋಟ್ಸ್ ನ ಪ್ರಿಂಟೆಡ್ ತರಿಸಿದ್ರ ಅಥವಾ ನೀವಾಗೆ ಕ್ರಿಯೇಟ್ ಮಾಡಿದ್ರ? ನೋಟ್ಸ್ ಲೈಕ್ ಪ್ರಿಂಟೆಡ್ ನೋಟ್ಸ್ ಐ ಫೀಲ್ ಲೈಕ್ ತುಂಬಾ ಲೈಕ್ ದೇ ಆರ್ ಲೈಕ್ ಟೆಕ್ಸ್ಟ್ ಬುಕ್ಸ್. ಐ ಡೋಂಟ್ ಥಿಂಕ್ ಸ್ಟೂಡೆಂಟ್ಸ್ ಗೆ ಅವಶ್ಯಕತೆ ಇದೆ. ಲೈಕ್ ದೇ ಡೋಂಟ್ ನೀಡ್ ನೋಟ್ಸ್. ಲೈಕ್ ಯು ಕ್ಯಾನ್ ಮೇಕ್ ಇಟ್ ಆನ್ ದೇರ್ ಓನ್. ಲೈಕ್ ನೋಟ್ಸ್ ಲೈಕ್ ಕನ್ಸೈಸ್ ನೋಟ್ಸ್ ಮಾಡೋ ಸ್ಕಿಲ್ ನ ಯು ಶುಡ್ ಡೆವಲಪ್. ಲೈಕ್ ಕನ್ಸೈಸ್ ನೋಟ್ಸ್ ಬಹಳ ಹೆಲ್ಪ್ ಆಗುತ್ತೆ ಟುವರ್ಡ್ಸ್ ದ ಎಂಡ್ ಆಫ್ ದ ಟೈಮ್. ದೇ ಆರ್ ಲೈಕ್ ಇನ್ವ್ಯಾಲ್ಯೂಯಬಲ್ ರಿಸೋರ್ಸಸ್ ಫಾರ್ ಯು. ಸೊ ಐ ಫೀಲ್ ಲೈಕ್ ವಿ ಶುಡ್ ಮೇಕ್ ಅವರ್ ಓನ್ ನೋಟ್ಸ್. ಓಕೆ, ಎಷ್ಟು ರಿವಿಷನ್ ನ ಮಾಡಿದ್ರಿ ನೀವು ಫಸ್ಟ್ ರೀಡಿಂಗ್ ನ ಬಿಟ್ಟು? ಅದರ್ ದನ್ ದಟ್ ಎಷ್ಟು ರಿವಿಷನ್ ನ ನೀವು ಮಾಡಿದ್ರಿ? ಸೊ ಲೈಕ್ ರಿವಿಷನ್ ಐ ಥಿಂಕ್ 1 and 2 ಆರ್ ಇನಫ್. ಲೈಕ್ 3 ಲೈಕ್ ಜಾಸ್ತಿ ಏನು ಬೇಕಾಗಿಲ್ಲ. ಲೈಕ್ 1-2 readings ಆರ್ ಇನಫ್ ಫಾರ್ ಲೈಕ್ ಅಟೆಂಪ್ಟಿಂಗ್ ದ ಎಕ್ಸಾಮ್. ಓಕೆ, ರಿವಿಷನ್ ಸ್ಟ್ರಾಟಜಿ ನಿಮ್ದು ಏನಾಗಿತ್ತು? ಯಾವ ತರ ರಿವಿಷನ್ ನ ಮಾಡಿದ್ರಿ? 1 or 2 or 2 or 3 ಅಂತ ಹೇಳಿದ್ರಿ. ಯಾವ ತರ ರಿವಿಷನ್ ಸ್ಟ್ರಾಟಜಿ ನೀವು ಯೂಸ್ ಮಾಡಿದ್ರಿ ಲಾಸ್ಟ್ 6 months ಅಲ್ಲಿ? ಸೊ ನನ್ನ ರಿವಿಷನ್ ಸ್ಟ್ರಾಟಜಿ ವಾಸ್ ಲೈಕ್ ಪ್ರೀವಿಯಸ್ ಇಯರ್ ಟಾಪಿಕ್ಸ್. ಫಸ್ಟ್ ಲೈಕ್ ಸ್ಟಾರ್ಟ್ ಮಾಡಿದೆ ಪ್ರೀವಿಯಸ್ ಇಯರ್ ಟಾಪಿಕ್ಸ್ ಅಂತ ಸ್ಟಾರ್ಟ್ ಮಾಡಿದೆ. ಲೈಕ್ ಎನಿವನ್ ಲೈಕ್ ಪ್ರೀವಿಯಸ್ ಇಯರ್ ಟಾಪಿಕ್ಸ್ ಸ್ಟಾರ್ಟ್ ಮಾಡಬೇಕು ರಿವಿಷನ್ ವಿಡಿಯೋಸ್ ನ. ಸೊ ಲೈಕ್ ರಿವಿಷನ್ ಮಾಡುವಾಗ ಲೈಕ್ ಕಸ್ಟಮ್ ಮಾಡ್ಯೂಲ್ಸ್ ಮಾಡಬೇಕು. ಲೈಕ್ ಕಸ್ಟಮ್ ಮಾಡ್ಯೂಲ್ಸ್ ಹೇಗ್ ಮಾಡ್ಬೇಕಂದ್ರೆ ಲೈಕ್ ಯು ಶುಡ್ ಗೋ ಟು ದ ಸಬ್ಜೆಕ್ಟ್, ಪಿಕ್ ಅ ಟಾಪಿಕ್. ಲೈಕ್ ಹೋಗಿ ಒಂದು ಟಾಪಿಕ್ ತಗೊಂಡು ಯು ಶುಡ್ ಸೆಲೆಕ್ಟ್ ಟ್ಯಾಗ್ಸ್, ಏಮ್ಸ್ ಅಥವಾ ನೀಟ್ ಟ್ಯಾಗ್ ಸೆಲೆಕ್ಟ್ ಮಾಡಿ ದೆನ್ ವಿಲ್ ಗೆಟ್ ಅರೌಂಡ್ 50-60 ಕ್ವಶನ್ಸ್ ಬರ್ತಿದ್ದು. ಸೊ ದೆನ್ ಯು ನೀಡ್ ಟು ಸಾಲ್ವ್ ದೆಮ್. ರಿವಿಷನ್ ಅಲ್ಲಿ ಯು ನೀಡ್ ಟು ಫೋಕಸ್ ಆನ್ ಏರಿಯಾಸ್. ಲೈಕ್ ಪೂರ್ತಿ ಲೈಕ್ ರಿವಿಷನ್ ಟೈಮ್ ಲೆಸ್ ಆಗ್ತಾ ಇರ್ಬೇಕು. ಲೈಕ್ ನೆಕ್ಸ್ಟ್ ರೀಡಿಂಗ್ ಶುಡ್ ಬಿ ಟೇಕಿಂಗ್ ವೆರಿ ಲೆಸ್ ಟೈಮ್. ಸೊ GT ಯಾವ ತರ ಬಿಡಿಸ್ತಾ ಇದ್ರಿ? ಸೊ GT ಇಸ್ ಲೈಕ್ ಯಾವಾಗ ಲೈಕ್ ಫಸ್ಟ್ ಟೈಮ್ ನಾನು GT ಕೊಟ್ಟಿದ್ದು ಫೈನಲ್ ಇಯರ್ ಅಲ್ಲಿ. ಆಫ್ಟರ್ ದ ಫೈನಲ್ ಇಯರ್ ಅವಾಗ ಲೈಕ್ 150 ಕರೆಕ್ಟ್ ಇತ್ತು ನಂದು. ಆಲ್ಮೋಸ್ಟ್ ಲೈಕ್ 140 to 150 ಕರೆಕ್ಟ್ ರೆಸ್ಪಾನ್ಸ್ ಇತ್ತು ಫೈನಲ್ ಇಯರ್ ಆಫ್ಟರ್ ಫೈನಲ್. ಆಮೇಲೆ ಇಂಟರ್ನ್ಶಿಪ್ ಅಲ್ಲಿ ಐ ಗೇವ್ ಎವ್ರಿ GT ಲೈಕ್ ಕನ್ಸಿಸ್ಟೆನ್ಸ್ ಆಗಿ ಮಾರೋದು ಆಲ್ಮೋಸ್ಟ್ ಲೈಕ್ 25 GTs ಕೊಟ್ಟಿದ್ದೀನಿ ನಾನು. ಸೊ 25 GTs ಐ ಗೇವ್ ಲೈಕ್ ಮಂತ್ಲಿ 1 GT ಕೊಡ್ತಿದ್ದೆ. ದೆನ್ ಟುವರ್ಡ್ಸ್ ಟೈಮ್ ವೀಕ್ಲಿ 1 GT ಆಯ್ತು. ಸೊ ಐ ವಾಸ್ ಕನ್ಸಿಸ್ಟೆಂಟ್ ವಿತ್ GTs. ಆಲ್ ಇಂಡಿಯಾ ರ್ಯಾಂಕ್ 3 ಬಂದಿದೆ. ಲಾಸ್ಟ್ 3 GT ಅಲ್ಲಿ ನಿಮ್ದು ರ್ಯಾಂಕ್ ಎಷ್ಟಿತ್ತು? ಲಾಸ್ಟ್ GT ಲೈಕ್ ಮ್ಯಾರೋ ರ್ಯಾಂಕ್ಸ್ ಆರ್ ವೇರಿಯಬಲ್. ಲೈಕ್ ಇಟ್ ಈಸ್ 100 or 50-70 ಆ ತರ. ಲೈಕ್ ಕರೆಕ್ಟ್ ರೆಸ್ಪಾನ್ಸ್ ವಾಸ್ ಅರೌಂಡ್ 170 to 175 ಕರೆಕ್ಟ್ ಆಗ್ತಿತ್ತು. ಇಟ್ ವಾಸ್ ಆನ್ ದ ಸೇಮ್ ರೇಂಜ್. ನಂದು ಲೈಕ್ ನೀಟ್ ಅಲ್ಲಿ ಕರೆಕ್ಟ್ ಆಗಿದ್ದು 180 ಐ ಗಾಟ್ ಕರೆಕ್ಟ್. ಅಂಡ್ GT ಆಲ್ಸೋ ಇಟ್ ವಾಸ್ ಅರೌಂಡ್ ಸೇಮ್ 175 to 180 ಕರೆಕ್ಟ್. ಕ್ಯೂಬ್ಯಾಂಕ್ ಮಾಡ್ಯೂಲ್ಸ್ ಎಷ್ಟು ಸಾಲ್ವ್ ಮಾಡಿದ್ದೀನಿ? ಸೊ ಕ್ಯೂಬ್ಯಾಂಕ್ ನಾನು ಆಲ್ಮೋಸ್ಟ್ 800 ಅರೌಂಡ್ ಮಾಡ್ಯೂಲ್ ಸಾಲ್ವ್ ಮಾಡಿದ್ದೆ. ಲೈಕ್ ನಾನು ಸ್ಟಾರ್ಟ್ ಮಾಡಿದ್ದು ಇಂಟರ್ನ್ಶಿಪ್ ಅಲ್ಲಿ. ಸೊ ಲೈಕ್ ಫೈನಲ್ ಇಯರ್ ಅಂಡ್ ಇಂಟರ್ನ್ಶಿಪ್ ಲೈಕ್ ಕಂಬೈನ್ ಮಾಡಿದ್ರೆ ಆಲ್ಮೋಸ್ಟ್ ಲೈಕ್ 800 ಮಾಡ್ಯೂಲ್ ಸಾಲ್ವ್ ಮಾಡಿದ್ದೆ. ಓಕೆ, ಸಬ್ಜೆಕ್ಟ್ ವೈಸ್ ಮಾತಾಡೋಣಂತ. ನಿಮಗೆ ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಅನಿಸ್ತು, ವೀಕ್ ಅನಿಸ್ತು, ಅಥವಾ ಮೇಜರ್ ಮೈನರ್ ಅಂತ ನಿಮ್ದು ಕ್ಲಾಸಿಫಿಕೇಶನ್ ಅಥವಾ ಡಿಫ್ರೆನ್ಶಿಯೇಟ್ ಯಾವ ತರ ಮಾಡಿದ್ವಿ ಸಬ್ಜೆಕ್ಟ್ ನ ರಿವಿಷನ್ ಮಾಡೋ ಟೈಮ್ ಅಲ್ಲಿ? ಓಕೆ, ಲೈಕ್ ಡಿಫ್ರೆನ್ಶಿಯೇಟ್ ಮಾಡೋದಂದ್ರೆ ಫೈನಲ್ ಇಯರ್ ಸಬ್ಜೆಕ್ಟ್ಸ್ ನೀವು ಫೈನಲ್ ಇಯರ್ ಮಾಡ್ತೀರಾ. ಸೊ ಇಂಟರ್ನ್ಶಿಪ್ ಯು ನೀಡ್ ಟು ಫೋಕಸ್ ಆನ್ ಲೈಕ್ ಶಾರ್ಟ್ ಸಬ್ಜೆಕ್ಟ್ ಅಲ್ಲಿ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್. ಲೈಕ್ ದ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾರೆ ಇನ್ ಜನರಲ್. ಶಾರ್ಟ್ ಸಬ್ಜೆಕ್ಟ್ಸ್ ಇಂಟರ್ನ್ಶಿಪ್ ಅಲ್ಲಿ ಯು ನೀಡ್ ಟು ಲೈಕ್ ಫೈನಲ್ ಇಯರ್ ಮಾಡಿರಲ್ವಾ. ಸೊ ಶಾರ್ಟ್ ಸಬ್ಜೆಕ್ಟ್ಸ್ ಮಾಡ್ತೀರಾ. ದೆನ್ some second year subjects like pathology, pharma, micro, like they are very
subjects. And first year ಅಲ್ಲಿ some like biochemistry about anatomy, physio, they don't ask too much, ಅಷ್ಟ್ ಕೇಳಲ್ಲ. So just need to ಅಲ್ಲಿ like previous year topics ಮಾಡಿದ್ರೆ enough ಆಗುತ್ತೆ. So better divide them in major subjects or final year subjects, then short subjects, then your like second year basics like patho, micro and pharma, then like first year subjects. PYQ ಅಥವಾ PYQ ಟಾಪಿಕ್ಸ್ ನ ಯಾವ ತರ ರಿವೈಸ್ ಮಾಡಿದೆ? So PYQs like daily ಮಾಡ್ತಿದ್ದೆ, like daily you should keep on solving ನಾನು ಆಲ್ಮೋಸ್ಟ್ like questions ಆಗಿರ್ಬೋದು ಜನರಲ್ PYQs ಅಂತಲ್ಲ, ಸೊ ಯಾವುದೇ ಕ್ವಶನ್ ಆದ್ರೆ I used to solve daily. ಅವಾಗ ನಿಮ್ಗೆ ಐಡಿಯಾ ಸಿಗುತ್ತೆ ಪ್ರೀವಿಯಸ್ ಇಯರ್ ಟಾಪಿಕ್ಸ್ ಯಾವ್ದಿದೆ ಅಂತ. ಸೊ ಯು ಗೆಟ್ ಅನ್ ಐಡಿಯಾ ಪ್ರೀವಿಯಸ್ ಇಯರ್ ಟಾಪಿಕ್ಸ್, ಅವಾಗ ನೀನು ಹೋಗಿ ಆ ಟಾಪಿಕ್ಸ್ ಓದ್ಬೋದು ಪ್ರೀವಿಯಸ್ ಇಯರ್ ಟಾಪಿಕ್ಸ್. ಸೊ ಇನ್ ಜನರಲ್ ಯು ಕೀಪ್ ಆನ್ ಡೂಯಿಂಗ್ PYTs ಥ್ರೂ ಔಟ್ ಯುವರ್ ಪ್ರಿಪರೇಷನ್. ದೇ ಆರ್ ಲೈಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಪ್ರಿಪರೇಷನ್, ಪ್ರೀವಿಯಸ್ ಇಯರ್ ಟಾಪಿಕ್ಸ್. ಸೊ ಡೈಲಿ ಮಾಡ್ತಿದ್ದೆ. ಓಕೆ, 20th ಬುಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಮಾಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ನೀವು? ಸೊ 20th ನೋಟ್ಬುಕ್ ಲೈಕ್ ನೀವು ಲಾಸ್ಟ್ 1 month ಅಥವಾ 2 months ಬಿಫೋರ್ ಸ್ಟಾರ್ಟ್ ಮಾಡ್ಬೇಕು. ಬಿಕಾಸ್ ಲೈಕ್ ನಿಮ್ಗೆ ಗೊತ್ತಿರೋ ಯು ಹ್ಯಾವ್ ಟು ಗೋ ಥ್ರೂ ದಟ್ ಪ್ರಿಪರೇಷನ್, ಲೈಕ್ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಪ್ರಿಪರೇಷನ್ ಅದು. ಸೊ ದೆನ್ ಯು ಕ್ಯಾನ್ ನೋ ಲೈಕ್ ನನ್ನ ಟಾಪಿಕ್ಸ್ ಯಾವ ವೀಕ್ ಇದೆ, ಯಾವ ಸ್ಟ್ರಾಂಗ್ ಇದೆ. ಸೊ ಆ ಟಾಪಿಕ್ಸ್ ಲೈಕ್ ಯು ಗೆಟ್ ಟು ನೋ ಲೈಕ್ ಲಾಸ್ಟ್ 2 months ಇರ್ತಾ ನಿಮ್ಗೆ ಗೊತ್ತಾಗುತ್ತೆ. ಲೈಕ್ ದೆನ್ ಯು ಕ್ಯಾನ್ ಆಡ್ ದಮ್, ದೆನ್ ಯು ಕ್ಯಾನ್ ಪ್ರಿಪೇರ್ ಯುವರ್ 20th ನೋಟ್ಬುಕ್. ಇಟ್ಸ್ ಡಿಫರೆಂಟ್ ಫಾರ್ ಎವ್ರಿ ಒನ್, ಸೊ ದೆನ್ ಯು ಕ್ಯಾನ್ ಪ್ರಿಪೇರ್ ಇಟ್. ಓಕೆ, ನಾವು ಪ್ರಿಪರೇಷನ್ ಅಲ್ಲಿ ಮೇನ್ ಸೋರ್ಸ್ ಇರುತ್ತೆ ಓದಕ್ಕೆ, ಸೊ ಅದ್ರ ಜೊತೆ ಯಾವ್ದಾದ್ರು ಸ್ಪೆಷಲ್ ರಿಸೋರ್ಸ್ ನ ಯೂಸ್ ಮಾಡಿದ್ದೆ? ಸೊ ಸ್ಪೆಷಲ್ ರಿಸೋರ್ಸ್ ಅಲ್ಲಿ ಫಸ್ಟ್ ನಾನು ಹೇಳುದು ಫಸ್ಟ್ ಏಡ್. ಲೈಕ್ ಮೈ ಪ್ರಿಪರೇಷನ್ ಸ್ಟಾರ್ಟೆಡ್ ವಿತ್ ಫಸ್ಟ್ ಏಡ್. ನಾನು ಓದೋ ಫಸ್ಟ್ ಏಡ್ ನನ್ನ ಟೇಬಲ್ ಮೇಲೆ ಇಲ್ಲ ಅಂದ್ರೆ ನಾನು ಓದೋದೇ ಸ್ಟಾರ್ಟ್ ಮಾಡ್ತಿಲ್ಲ. ಸಚ್ ಬುಕ್ ಇಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ ತರ ಬುಕ್ ಲೈಕ್ ಅದರಲ್ಲಿ ನಾನು ಅನೋಟೇಟ್ ಮಾಡ್ತಿದ್ದೆ. ಫಸ್ಟ್ ಏಡ್ ಯಾವ ಲೆವೆಲ್ ಅಂದ್ರೆ ಇಟ್ಸ್ ವೆರಿ ಗುಡ್ ಬುಕ್. ಲೈಕ್ ಯಾರು ಯೂಸ್ ಮಾಡ್ತಿದ್ದಾರೆ ದೇ ನೋ ಲೈಕ್ ಇಟ್ಸ್ ಇಂಪಾರ್ಟೆನ್ಸ್ ವೈಲ್ ರೈಟಿಂಗ್ GTs or real exam. It was able to recall so many things from first aid. Like for example, one question ittu fatty acid disorder male some carnitine deficiency, like carnitine was for carnage, it was straight mnemonic from first aid. So such things have happened throughout my giving GTs or exams. So first aid was an invaluable resource for any students in whatever phase of preparation is. Like first aid is good. Like ಈಗ ನಾವು ರಿಸೋರ್ಸ್ ನೋಡ್ತಿರಲ್ಲ BTR and rapid revision, they are like modified versions of first aid. Like they have made it for NEET PG, but first aid was like the core of anything. ಓಕೆ, ಫಸ್ಟ್ ಏಡ್ ಬಿಟ್ರೆ ಮತ್ತೆ ಯಾವ್ದಾದ್ರು ಬುಕ್ಸ್ ಇದೆಯಾ? So in second, third year I used to solve U-word questions, like USMLE style questions. Like recently NEET PG is putting those type of questions, U-word and AMBOSS. There is one more resource called AMBOSS. Like they are like USMLE type questions such as long clinical stem and detailed explanation, such questions. And one more was Pathoma. Pathoma was the book that was pathology book. Like that was very like it's built strong basics in pathology. Like second and third year students can use it. It's like freely available, they can use it. ಓಕೆ, ಪ್ರಿಪರೇಷನ್ ಅಲ್ಲಿ ಇದನ್ನ ನೋಡ್ತಾ ಇದ್ದೀನಿ, ಆವಾಗಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. So these are like sticky notes. ಇದ್ರದ್ದು ಏನಂದ ಅಡ್ವಾಂಟೇಜ್ ಹೇಳ್ತೀನಿ ಅಂದ್ರೆ like they have made like I have made it very concise. Like ಎಷ್ಟು ಶಾರ್ಟ್ ಅಲ್ಲಿ like this sticky note will cover about 5-6 questions. Like they are volatile, they are concise, they are made so much concise. You need to make those such sticky notes and paste it or just keep it. So the thing about this is making things concise, making things like copy ಚೀಟಿ ಮಾಡ್ತಿದ್ರಲ್ಲ ಸ್ಕೂಲ್ ಅಲ್ಲಿ, ಲೈಕ್ ಎಲ್ಲಾ ಕ್ವಶನ್ಸ್ ಒಂದ್ ಸಣ್ಣ ಹಾಳೆಯಲ್ಲಿ ಬರೆಯೋದು, ಲೈಕ್ ಆ ತರ. ಸೊ ಯು ಕ್ಯಾನ್ ಈಸಿಲಿ ರಿವೈಸ್. ಸೊ ಅದೇ ಟ್ರಿಕ್ ಇಲ್ಲಿ. ಇಷ್ಟೊತ್ತು ನಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತಾಡಿದ್ವಿ. ಈಗ ಯಾರೋ ಒಬ್ರು ಸ್ಟೂಡೆಂಟ್ ಆಸ್ಪಿರೆಂಟ್ ನೀವು ಈ ವಿಡಿಯೋ ನೋಡ್ತಿರ್ತಾರೆ, ಅವರಿಗೊಂದು ರಿವಿಷನ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡೋಣ. ಸೊ ಈಗ ಅವರಿಗೆ 1 year ಟೈಮ್ ಇದೆ. ಸೊ ಯಾವ ತರ ಪ್ರಿಪರೇಷನ್ ನ ಮಾಡಬೇಕು, ಫಸ್ಟ್ ನಾವು ಪ್ಲಾಟ್ಫಾರ್ಮ್ ಯಾವ್ದ ಯೂಸ್ ಮಾಡ್ಬೇಕಂತ ಅದ್ರ ಬಗ್ಗೆ ಡಿಸೈಡ್ ಮಾಡೋಣ. ಅವ್ರಿಗೆ ಯಾವ ತರ ಸಜೆಷನ್ ಕೊಡ್ತೀಯಾ? ಸೊ ಪ್ಲಾಟ್ಫಾರ್ಮ್ ಇಟ್ ಡಿಪೆಂಡ್ಸ್, ಲೈಕ್ ನೀವು ಯಾವ ತರ ಸ್ಟೂಡೆಂಟ್ ಇದಾರೆ. ಲೈಕ್ ಸಮ್ ಸ್ಟೂಡೆಂಟ್ಸ್ ಲೈಕ್ ಕೆಲವು ಮಂದಿಗೆ ಲೈಕ್ ಆನ್ಲೈನ್ ಸೇರುತ್ತೆ, ಲೈಕ್ ಕೆಲವು ಮಂದಿ ದೇ ವಾಂಟ್ ಟು ಬಿ ಇನ್ ದ ಕ್ಲಾಸ್, ಲೈಕ್ ಬೇರೆ ಸ್ಟೂಡೆಂಟ್ಸ್ ಜೊತೆ ಕೂತು ಓದೋದು, ಆರ್ ಲೈಕ್ ದೇ ಫೀಲ್ ಇಟ್ ಆಸ್ ಲರ್ನಿಂಗ್. ಸೊ ಇಟ್ ಡಿಪೆಂಡ್ಸ್. ಲೈಕ್ ನಿಮ್ದು ಬಹಳ ಲೈಕ್ ಯು ಆರ್ ಸೆಲ್ಫ್ ಡಿಸಿಪ್ಲಿನ್ಡ್ ಸಮಥಿಂಗ್ ಇದ್ರೆ ಆನ್ಲೈನ್ ಬೆಟರ್ ಟು ಗೋ ವಿತ್ ಆನ್ಲೈನ್. ಲೈಕ್ ಆನ್ಲೈನ್ ಅಂದ್ರೆ ಏನಾಗುತ್ತೆ, ಯು ನೀಡ್ ಟು ಬಿ ವೆರಿ ಸೆಲ್ಫ್ ಡಿಸಿಪ್ಲಿನ್. ಲೈಕ್ ಡೈಲಿ ಯು ಹ್ಯಾವ್ ಟು ಗೋ ಸಿಟ್ ಲೈಕ್ ಸ್ಟಡಿ ಆನ್ ಯುವರ್ ಓನ್. Like offline you get like fixed schedule irutte, they conduct the classes, they finish the portion in time. So it depends, completely dependent on your choice whether it's online or offline. ಓಕೆ, ಆಫ್ಲೈನ್ ತಗೋಬೇಕಂತಂದ್ರೆ ಅವ್ರದ್ದು ಡಿಸೈಡ್ ಮಾಡ್ತಾರೆ. ಆನ್ಲೈನ್ ಯಾವ ಪ್ಲಾಟ್ಫಾರ್ಮ್ ಬೆಟರ್ ಇದೆ? So online I think Marrow ಅಲ್ಲಿ like QBank test series ಆಗಿರ್ಬೋದು, like this is unmatched I feel. Like Marrow ಅಲ್ಲಿ like everyone like QBank ಅಥವಾ test series, they are very like detailed. QBank and are like top notch test series ಇದೆ Marrow ಅಲ್ಲಿ. ಓಕೆ, ಎಕ್ಸಾಂಪಲ್ ಮ್ಯಾರೋ ಅಂತ ಇಟ್ಕೊಳ್ಳೋಣ ಅಥವಾ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಇಟ್ಕೊಂಡು ಮಾತಾಡಿದ್ರೆ ಫಸ್ಟ್ ಹಾಫ್ ಆಫ್ ದ ಪ್ರಿಪರೇಷನ್ ಯಾವ ತರ ಅಪ್ರೋಚ್ ಇರಬೇಕು?
So like the first half, like QBank, like daily ನೀವು ಒಂದು 5 QBanks ಮಾಡಿದ್ರು, towards the end of 5 months you can cover around 750 modules cover ಮಾಡ್ಬೋದು ಯಾವುದೇ ಸ್ಟೂಡೆಂಟ್ ಆದ್ರೂ. ವಿಡಿಯೋಸ್ some selected topics watch ಮಾಡ್ಬೇಕು, like you don't have time to watch all videos, so some selected topics videos ನ ನೀವು watch ಮಾಡ್ಬೋದು. Then GTs like ನೀವು ಕನ್ಸಿಸ್ಟೆಂಟ್ ಆಗಿ ಕೊಡ್ಬೇಕು, like first monthly 1 GT ಕೊಡ್ಬೋದು, ಆಮೇಲೆ weekly 1 GT ಕೊಡ್ಬೋದು. GTs you have to be consistent. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಪೋರ್ಷನ್ ಕಂಪ್ಲೀಟ್ ಆದ್ಮೇಲೆ GT ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಯಾವ ತರ ಸಜೆಷನ್ ಕೊಡ್ತೀನಿ? ಸೊ ಲೈಕ್ ಪೋರ್ಷನ್ ಯಾವತ್ತೂ ಕಂಪ್ಲೀಟ್ ಆಗಲ್ಲ, ಲೈಕ್ ಹೂವರ್ ಇಟ್ ಮೇ ಬಿ ಏರ್ 1 ಆಗಿರ್ಬೋದು, 10, 100 ಆಗಿರ್ಬೋದು, ನೋಬಡಿ ಕಂಪ್ಲೀಟ್ಸ್ ಎನಿ ಪೋರ್ಷನ್. ಸೊ ಬೆಟರ್ ಲೈಕ್ ನೀವು ಯಾವುದೇ ಫೇಸ್ ಅಲ್ಲಿ ಇರಲಿ ಪ್ರಿಪರೇಷನ್, ವೆದರ್ ಯು ಆರ್ ಇನ್ ಸ್ಟಾರ್ಟಿಂಗ್ ಆರ್ ವೆದರ್ ಯು ಆರ್ ಇನ್ GT, is like right time to give GT is this, right time to give is now. So better go and give GTs. GTs ಯಾಕೆ ಕೊಡ್ಬೇಕಂದ್ರೆ like you will know where you stand and how to improve yourself. And one more thing, GTs improve your solving skills. Like adu like you can't learn, ಯಾರು ಕಲ್ಸಕ್ಕಾಗಲ್ಲ ನಿಮ್ಗೆ, you need to learn on your own. Like exam taking skills ಇರುತ್ತಲ್ಲ, like ruling out options ಆಗಿರ್ಬೋದು, ಅದೆಲ್ಲ ಬರೋದು GTs ಇಂದ. and you get to know ಯಾವ ಸಬ್ಜೆಕ್ಟ್ಸ್ ವೀಕ್ ಇದೆ, ಸೊ ಆ ಟಾಪಿಕ್ಸ್ ಎಲ್ಲ ಬರೋದು GTs ಇಂದ. GT ಯಾವ ತರ ರಿವ್ಯೂ ಮಾಡ್ಬೇಕಂತ ಸ್ವಲ್ಪ ಹೇಳಿ. ಓಕೆ, GTs ರಿವ್ಯೂ ಒಂದು ಕಷ್ಟ ಕೆಲಸ ಆಕ್ಚುಲಿ, ಲೈಕ್ ಡಿಪೆಂಡ್ಸ್. ಲೈಕ್ ನೀವು 50 ಕ್ವಶನ್ಸ್ ತಪ್ಪು ಮಾಡಿದ್ರೆ ಇಟ್ ಟೇಕ್ಸ್ ಅರೌಂಡ್ 6 hours ಹೋಗ್ಬಿಡುತ್ತೆ. ಲೈಕ್ 1 day ಸ್ಟಡಿ ವಿಲ್ ಟೇಕ್ ಟೈಮ್. ಸೊ ಫಸ್ಟ್ ಥಿಂಗ್ ಈಸ್ GTs ಅಲ್ಲಿ ಏನ್ ರಿವ್ಯೂ ಮಾಡ್ಬೇಕು, ಯು ಶುಡ್ ರಿವ್ಯೂ ಓನ್ಲಿ ರಾಂಗ್ ಒನ್ಸ್ ಅಂಡ್ ಸ್ಕಿಪ್ಡ್ ಒನ್ಸ್. ಕರೆಕ್ಟ್ ಮಾಡಿದ್ರು, ಲೈಕ್ ಇವನ್ ಇಫ್ ಯು ಆನ್ಸರ್ ಬೇಸ್ಡ್ ಆನ್ ಗಟ್ ಫೀಲಿಂಗ್, ಇಟ್ ಲೈಕ್ ನಾಟ್ ನೆಸೆಸರಿ ಟು ರಿವ್ಯೂ ದಮ್. ಯಾವ್ದು ಮಿಸ್ ಮಾಡಬೇಡಿ ಅಂದ್ರೆ ರಾಂಗ್ ಆಗಿದ್ದು ಸ್ಕಿಪ್ ಮಾಡಿದ್ರು, ಡೋಂಟ್ ಮಿಸ್ ದಮ್, ರಿವ್ಯೂ ದಮ್. ಇಫ್ ಯು ಆರ್ ನಾಟ್ ರಿವ್ಯೂವಿಂಗ್ ದ GT, ಇಟ್ಸ್ ನಾಟ್ ವರ್ತ್ ಇಟ್. ಓಕೆ, ಕಸ್ಟಮ್ ಮಾಡ್ಯೂಲ್ಸ್ ಬಿಡ್ಸಕ್ಕೆ ಯಾವಾಗ ಸ್ಟಾರ್ಟ್ ಮಾಡಬೇಕು? ಸೊ ಕಸ್ಟಮ್ ಮಾಡ್ಯೂಲ್ಸ್ ಬೆಟರ್ ಟು ಸ್ಟಾರ್ಟ್ ಅರ್ಲಿ ಇನ್ ದ ಪ್ರಿಪರೇಷನ್. ಲೈಕ್ ಯಾವ ತರ ಅಪ್ರೋಚ್ ಕಸ್ಟಮ್ ಮಾಡ್ಯೂಲ್ಸ್ ನಾನು ಹೇಳ್ತೀನಿ ಅಂದ್ರೆ, ಲೈಕ್ ನಾನು ಯಾವ ತರ ಮಾಡಿದ್ದೆ ಅಂದ್ರೆ, ಲೈಕ್ ಯು ಟೇಕ್ ಅ ಟಾಪಿಕ್, ಒಂದು ಸಬ್ಜೆಕ್ಟ್ ಹೋಗಿ ಸಬ್ ಟಾಪಿಕ್ಸ್ ತಗೋರ. ಲೈಕ್ ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಮಾಡ್ತಿದ್ದೀರಾ ಅನ್ಕೊಂಡ್ರೆ, ಯು ಗೋ ಟು ಮೆಡಿಸಿನ್. ನೆಫ್ರಾಲಜಿಗೆ ಹೋಗಿದ್ರ, ನೆಫ್ರಾಲಜಿಗೆ ಹೋಗಿ ಪುಟ್ ಸಮ್ ಟ್ಯಾಗ್ಸ್. ಯಾವ ಟ್ಯಾಗ್ಸ್ ಅಂದ್ರೆ ಏಮ್ಸ್ ಅಥವಾ ನೀಟ್ PG ಟ್ಯಾಗ್ಸ್ ಹಾಕಿ, you will get some around 50-60 questions, like all previous 5-6 year questions from nephrology. You will get 50-60 questions. ಆಮೇಲೆ ನೀವೆಲ್ಲ ಸಾಲ್ವ್ ಮಾಡ್ತೀರಾ 50-60, ಅದರಲ್ಲಿ ಒಂದು 20-30 ರಾಂಗ್ ಆಗ್ಬೋದು, 10 ಆಗ್ಬೋದು. ರಾಂಗ್ ಆಗಿದ್ದು ನಿಮ್ಗೆ ಗೊತ್ತಾಗತ್ತೆ. ಲೈಕ್ ರಾಂಗ್ ಆಗಿದ್ ಕ್ವಶನ್ಸ್ ನೋಡ್ಕೋಬೇಕು, ವೆದರ್ ಯು ಹ್ಯಾವ್ ಮೇಡ್ ಕನ್ಸೆಪ್ಚುಯಲ್ ಕ್ವಶನ್ಸ್ ನೀವು ತಪ್ಪು ಮಾಡಿದೀರಾ ಅಂದ್ರೆ ಯು ಹ್ಯಾವ್ ಟು ವಾಚ್ ದ ಮೇನ್ ವಿಡಿಯೋಸ್. ಲೈಕ್ ಕನ್ಸೆಪ್ಚುಯಲ್ ಕ್ವಶನ್ಸ್ ಯು ಕಾಂಟ್ ಗೆಟ್ ರಾಂಗ್. ಏನೋ ಫ್ಯಾಕ್ಟ್ ಕೇಳಿದಾನೆ, ರ್ಯಾಂಡಮ್ ಫ್ಯಾಕ್ಟ್ ಕೇಳಿದಾನೆ ನೀಟಲ್ಲಿ, ಸಮ್ ಸಿಲಿ ಕ್ವಶನ್ ಇದೆ, ರಾಂಗ್ ಆಗಿದೆ, ಇಟ್ಸ್ ಓಕೆ, ಬೆಟರ್ ಟು ಲೀವ್ ಇಟ್. ಸೊ ಆ ತರ ಲೈಕ್ ಇಫ್ ಯು ಸಾಲ್ವ್ ದ ಕಸ್ಟಮ್ ಮಾಡ್ಯೂಲ್ಸ್, ನಿಮ್ಗೆ ಎಲ್ಲ ಟಾಪಿಕ್ ಸಿಕ್ಬಿಡುತ್ತೆ. ಲೈಕ್ ಒಂದು ಟಾಪಿಕ್ ಅಲ್ಲಿ ದೇರ್ ಆರ್ ಸೇಮ್ ಟಾಪಿಕ್ಸ್, ಲೈಕ್ ಪ್ರತಿ ಸತ ಸೇಮ್ ಟಾಪಿಕ್ಸ್ ಇಂದ ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನೆಫ್ರಾಲಜಿ ಮಾತಾಡ್ತಿದ್ದೆ, ಸೊ ದೇ ಆರ್ ಆಸ್ಕಿಂಗ್ ದ ಸೇಮ್. ಫಾರ್ ಎಕ್ಸಾಂಪಲ್ renal tubular acidosis, ಫಾರ್ ಎಕ್ಸಾಂಪಲ್ ಕಾಂಪ್ಲಿಕೇಶನ್ ಆಫ್ ಕ್ರಾನಿಕ್ renal failure, ಲೈಕ್ ಸೇಮ್ ಟಾಪಿಕ್ಸ್ ಇಂದ ಬರ್ತಿದೆ ಕ್ವಶನ್ಸ್. ಲೈಕ್ ಈಸ್ ಆಸ್ಕಿಂಗ್ ದ ಸೇಮ್ ಬಟ್ ಇನ್ ಅ ಡಿಫ್ರೆಂಟ್, ಲೈಕ್ ಇನ್ ಡೆಪ್ತ್ ಆಗಿರ್ಬೋದು, ಆಪ್ಷನ್ಸ್ ಟ್ರಿಕಿ ಮಾಡಿರ್ಬೋದು. ಸೊ ಟ್ರೈ ಟು ರೀಡ್ ದೋಸ್ ಟಾಪಿಕ್ಸ್ ಇನ್ ಡೆಪ್ತ್. ಓಕೆ, ನೀವು ಹೇಳೋ ಪ್ರಕಾರ ಈಗ ಫಸ್ಟ್ 6 to 9 months ಅಲ್ಲಿ ನಿಮ್ದು ವಿಡಿಯೋಸ್ ಮುಗಿಸಿರ್ಬೇಕು, ಆಮೇಲೆ ಓನ್ ಆಗಿ ನೋಟ್ಸ್ ನ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ 600 to 800 ಕ್ವಶನ್ ಬ್ಯಾಂಕ್ ಮಾಡ್ಯೂಲ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಮಂತ್ಲಿ GT ನ ಮಾಡಿ ಆಮೇಲೆ ಕರೆಕ್ಟ್ ಆಗಿ ರಿವ್ಯೂ ಮಾಡ್ಕೋಬೇಕು. ಅದ್ರ ಮಧ್ಯೆ ಕಸ್ಟಮ್ ಮಾಡ್ಯೂಲ್ಸ್ ನ ಪ್ಲಾನಿಂಗ್ ವೈಸ್ ಮಾಡ್ಬೇಕು ಅಂತ. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ನೆಕ್ಸ್ಟ್ 3 months ಅಪ್ರೋಚ್ ಯಾವ ತರ ಇರಬೇಕು? ಸೊ ಲೈಕ್ ಲಾಸ್ಟ್ 3 months ಲೈಕ್ some valuable resources ಇದೆ, like students use ಮಾಡ್ತಾರೆ. like some students use them as main resources, but they are like making your revision easy ಮಾಡ್ಲಿಕ್ಕಿದೆ. like ಯಾವ ಅಂದ್ರೆ ಫಸ್ಟ್ ಆಫ್ ಆಲ್ rapid revision from Marrow rapid revision, like better revision ಗೆ ಹೆಲ್ಪ್ ಮಾಡ್ಲಿಕ್ಕಿದೆ. one more is BTR, like many use BTR. ಇನ್ನೊಂದು DAMS DVT ಆಗಿರ್ಬೋದು. so these resources ಏನಂದ್ರೆ like these are for making your revision easy. like they have made it concise and they have refined it. So last 3 months better to use them, not in the early part of the preparation. Along with this your main preparation. Along with after, like if you are done, like you have solved GTs, you have given you have solved QBank. But tell them in last 3 months QBank and GT approach. Okay, in last 3 months QBank, like if you have solved them, it's better like only previous year topics modules you can do. Like main QBank if you have already solved. If you are not, it's difficult to do in last 3 months because QBanks take some time. So GTs you should give in the last 3 months. Weekly GT is like good to give GTs a week, but not 2 GTs a week, but 1 GTs a week is enough. Okay, last 3 months ಅಲ್ಲಿ
ಕ್ಯೂ ಬ್ಯಾಂಕ್ ನ ಬಿಡಿಸ್ತಾ ಇರ್ತೀವಿ. ಸೊ ಯಾವ ಕ್ವಶನ್ಸ್ ನ ಬುಕ್ ಮಾರ್ಕ್ ಮಾಡ್ಬೇಕು? ಸೊ ಬುಕ್ ಮಾರ್ಕ್ ಲೈಕ್ ಎಲ್ಲ ಬುಕ್ ಮಾರ್ಕ್ ಮಾಡೋದು ಇಸ್ ಯೂಸ್ಲೆಸ್. ಲೈಕ್ ಬುಕ್ ಮಾರ್ಕ್ ಮಾಡ್ಲಿಕ್ಕೆ ಸ್ವಲ್ಪ ನಾನು ಹೇಳ್ತೀನಿ ಲೈಕ್ ವಾಟ್ ಐ ಯೂಸ್ ಟು ಅಡಾಪ್ಟ್ ಇಸ್ ಫಸ್ಟ್ ಲೈಕ್ ನೀವು ಏನ್ ಬುಕ್ ಮಾರ್ಕ್ ಮಾಡ್ಬೇಕಂದ್ರೆ ವೆದರ್ ಇಟ್ ಹ್ಯಾಸ್ ಲೈಕ್ ಒಂದು ಫ್ಲೋ ಚಾರ್ಟ್ ಇದೆಯಾ, ಇಲ್ಲ ಒಂದು ಟಾಪಿಕ್ ಟೇಬಲ್ಸ್ ಇದೆ, ಟೇಬಲ್ಸ್ ಲೈಕ್ ಕಂಪೇರಿಟಿವ್ ಟೇಬಲ್ ಇದೆಯಾ, ಇನ್ನೊಂದು ಲೈಕ್ ಹೈ ಇಲ್ಡ್ ಇಮೇಜ್ ಇದೆಯಾ, ಲೈಕ್ ಫುಲ್ ಗುಡ್ ಕ್ವಾಲಿಟಿ ಲೈಕ್ ಸಮ್ ಇಂಪಾರ್ಟೆಂಟ್ ಇಮೇಜ್ ಇದೆಯಾ, ಇನ್ನೊಂದು ಲೈಕ್ ರಿಪೀಟೆಡ್ಲಿ ಆಸ್ PYQ ಇದೆ, ಲೈಕ್ ದಟ್ ಯು ಆರ್ ಗೋಯಿಂಗ್ ರಾಂಗ್, ನಾಟ್ ಸಮ್ ಈಸಿ PYQ, ಸಮ್ ಟ್ರಿಕಿ PYQ ರಾಂಗ್ ಆಗ್ತಿದ್ಯಾ. ಸೊ ಆ ತರ ಒಂದು 5-6 ಫ್ಯಾಕ್ಟರ್ ಲೈಕ್ ಮೇಕ್ ಸಮ್ ರೂಲ್ಸ್ ಲೈಕ್ ಇದಿದ್ರೆ ಅಷ್ಟೇ ನಾನು ಬುಕ್ ಮಾರ್ಕ್ ಮಾಡ್ತೀಯಾ. ಲೈಕ್ ಇಫ್ ಯು ಡೂ ದೋಸ್ ಬುಕ್ ಮಾರ್ಕ್ಸ್ ವಿಲ್ ಬಿ ಅಲ್ ವ್ಯಾಲ್ಯೂಬಲ್ ರಿಸೋರ್ಸ್ ಟುವರ್ಡ್ಸ್ ಟೈಮ್ ಬಹಳ ಹೆಲ್ಪ್ ಆಗುತ್ತೆ. ನೀವು 2000-3000 ಬುಕ್ ಮಾರ್ಕ್ ಮಾಡಿದ್ರೆ ಸೊ ಇಟ್ಸ್ ಲೈಕ್ ಯು ಕಾಂಟ್ ಡೂ ಇಟ್. ಅದೇ ನಿಮ್ದೊಂದು 200 ಬುಕ್ ಮಾರ್ಕ್ಸ್ ಇತ್ತು, ಈ ತರ ಬುಕ್ ಮಾರ್ಕ್ ಇದೆ ಅಂದ್ರೆ ಲೈಕ್ ವ್ಯಾಲ್ಯೂಬಲ್ ರಿಸೋರ್ಸ್ ಫಾರ್ ರಿವಿಷನ್. ಪರ್ಲ್ಸ್ ಬಗ್ಗೆ ಏನ್ ಅನ್ಸಿಕೆ ಇದೆ? ಸೊ ಮ್ಯಾರೋ ಪರ್ಲ್ಸ್ ಲೈಕ್ on 2000 odd pearls ಇದೆ ಮ್ಯಾರೋ ಅಲ್ಲಿ. ಲೈಕ್ ಮೆಜಾರಿಟಿ ಆಫ್ ದಮ್ ಆರ್ ವೆರಿ ಹೈ yield. ಲೈಕ್ ನೀವು ಒಂದ್ ಪರ್ಲ್ ಮಾಡಿದ್ರೆ ಲೈಕ್ ಯು ಕ್ಯಾನ್ ಗೆಟ್ ಅರೌಂಡ್ 5-6 ಕ್ವಶನ್ಸ್ ಆನ್ ಇಟ್. ದೇ ಹವ್ ಮೇಡ್ ಇಟ್ ವೆರಿ ನೈಸ್. ಮ್ಯಾರೋ ಪರ್ಲ್ಸ್ ಅಲ್ಲಿ ಇದೆ. ಎಲ್ಲ 2000 ಆರ್ ನಾಟ್ ಲೈಕ್ ಬೆಟರ್ ಅಂತ ಹೇಳಲ್ಲ, ಸಮ್ ಆರ್ ವೆರಿ ಗುಡ್. ಸೊ ಆ ಪರ್ಲ್ಸ್ ನೀವು ಸರ್ಚ್ ಮಾಡಿ ಆ ಪರ್ಲ್ಸ್ ನೀವು ಬುಕ್ ಮಾರ್ಕ್ ಮಾಡ್ಕೊಂಡು ರಿವೈಸ್ ಮಾಡಿದ್ರೆ ಅಂದ್ರೆ ಲೈಕ್ ಇಟ್ಸ್ ವೆರಿ ಗುಡ್. ಓಕೆ, ನೀವು ಓಕೆ 20th ನೋಟ್ಬುಕ್ ಬಗ್ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಲಾಸ್ಟ್ ನಿಮ್ಗೆ ಐಡಿಯಾ ಇರುತ್ತೆ ಲೈಕ್ ನೀವು GTs ಕೊಟ್ಟಿರ್ತೀರಾ, ಕ್ಯೂ ಬ್ಯಾಂಕ್ ಮಾಡಿರ್ತೀರಾ, ಯಾವ ಟಾಪಿಕ್ಸ್ ನಾನು ರಿಪೀಟೆಡ್ಲಿ ರಾಂಗ್ ಮಾಡ್ತಿದೀನಿ ಅಂತ ಐಡಿಯಾ ಸಿಗುತ್ತೆ, ಯಾವ ವೊಲಟೈಲ್ ಇದೆ, ಯಾವ ಟಾಪಿಕ್ಸ್ ನನ್ 20th ಬುಕ್ಕಿಗೆ ಹೋಗ್ಬೇಕು. ಲೈಕ್ ಮೇಕ್ ಯುವರ್ ಇಂಡಿವಿಜುವಲ್ 20th ಬುಕ್. ಯಾರ್ದು ಲೈಕ್ ಸಮ್ ಎಲ್ಲೂ ತಗೊಂಡ್ವಿ ನಿಮ್ ಫ್ರೆಂಡ್ ಯೂಸ್ ಮಾಡಿದ್ರ, ಯು ಬ್ರಾಟ್ ಸಮ್ 20th ಬುಕ್ ಆನ್ಲೈನ್. ಸೊ ಆ ತರ ಇರಲ್ಲ. ಟೇಕ್ ಅ ಬುಕ್, ಮ್ಯಾಕ್ಸ್ 50 pages ಇರುತ್ತೆ. ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ಲಾಸ್ಟ್ 1 week. ನಿಮ್ಗೆ ಆ ಸದ್ಯಕ್ಕೆ ವ್ಯಾಲ್ಯೂ ತಿಳಿಯಲ್ಲ. ಲಾಸ್ಟ್ 1 week ಅಲ್ಲಿ ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಏನಿರುತ್ತೆ ಲೈಕ್ ನಿಮ್ ಏರಿಯಾ ಸಮ್ ಲೈಕ್ ಫಾರ್ ಎಕ್ಸಾಂಪಲ್ ನನ್ 20th ಬುಕ್ ಅಲ್ಲಿ ಏನಿರ್ತಿತ್ತು, ಬ್ರೈನ್ ಸ್ಟಮ್ ಸಿಂಡ್ರೋಮ್ಸ್ ಆಗಿರ್ಬೋದು, ದೇ ಆರ್ ಲೈಕ್ ವೆರಿ ಟ್ರಿಕಿ. ಇನ್ನೊಂದ್ ಏನಾಗಿರ್ಬೋದು, ಆಟೋ ಆಂಟಿಬಾಡೀಸ್ ಆಗಿರ್ಬೋದು, ಸಮ್ ಯಾವುದೋ ಒಂದು ಕನ್ಸೆಪ್ಟ್ ಇದೆ, ಸಮ್ ಫ್ಲೋ ಚಾರ್ಟ್ ಇದೆ. ಸರ್ಜರಿಲಿ ಕ್ಲಾಸಿಫಿಕೇಶನ್ಸ್ ಬರುತ್ತೆ, ತುಂಬಾ ಕ್ಲಾಸಿಫಿಕೇಶನ್ ಇರುತ್ತೆ. ಸೊ ಲೈಕ್ ಆಪ್ಟಾಲ್ ಆಗಿರ್ಬೋದು, ಆನಸೋಕೋರಿ ಅಪ್ರೋಚ್ ಆಗಿರ್ಬೋದು, ಸಮ್ ಹೈ ಕಾನ್ಸೆಪ್ಟ್ಸ್ ದಟ್ ಆರ್ ಟ್ರಿಕಿ. ಸೊ ಆ ತರ ಟಾಪಿಕ್ಸ್ ಎಲ್ಲರದು ಡಿಫ್ರೆಂಟ್ ಇರುತ್ತೆ. ಸೊ ಆ ಟಾಪಿಕ್ಸ್ ದಟ್ ಶುಡ್ ಗೋ ಇನ್ ಯುವರ್ 20th ಬುಕ್. ಓಕೆ, ನೀವು ಹೇಳೋ ಪ್ರಕಾರ ಲಾಸ್ಟ್ 3 months ಅಲ್ಲಿ ಮೇನ್ ಆಗಿ ಕನ್ಸೈಸ್ಡ್ ನೋಟ್ಸ್ ನ ಯೂಸ್ ಮಾಡಬೇಕು, ಕ್ಯೂ ಬ್ಯಾಂಕ್ ಅಲ್ಲಿ ಬುಕ್ ಮಾರ್ಕ್ಸ್ ಮಾಡಿ ಓದ್ಬೇಕು, ಪರ್ಲ್ಸ್ ನ ಯೂಸ್ ಮಾಡಬೇಕು, GT ಅಗ್ರೆಸಿವ್ ಆಗಿ ಬಿಡಿಸಬೇಕು. ಸೊ ಅದಾದ್ಮೇಲೆ ಅದ್ರ ಜೊತೆಗೆ 20th ನೋಟ್ಬುಕ್ ನ ಸ್ಟಾರ್ಟ್ ಮಾಡಬೇಕು. ಓಕೆ, ಲಾಸ್ಟ್ ವೀಕ್ ಅಪ್ರೋಚ್ ಯಾವ ತರ ಇರಬೇಕು? ಸೊ ಲಾಸ್ಟ್ ವೀಕ್ ಲೈಕ್ ಫುಲ್ ಸ್ಟ್ರೆಸ್ಫುಲ್ ಟೈಮ್ ಇರುತ್ತೆ ಯಾರಿಗಾದ್ರೂ. ಲೈಕ್ ದೇರ್ ಇಸ್ ಅ ಓಷನ್ ಇನ್ ಫ್ರಂಟ್ ಆಫ್ ಯು. ಏನ್ ಓದ್ಬೇಕು, ಏನ್ ಓದ್ಬಾರ್ದು ಆ ತರ ವಿಲ್ ಗೆಟ್ ಲಾಸ್ಟ್. ಸೊ ಬೆಟರ್ ಏನಂದ್ರೆ ಲೈಕ್ ಲಾಸ್ಟ್ ವೀಕ್ ನಾನು ಯೂಸ್ ಟು ಟೇಕ್ ಅ ಪೇಜ್ ಅಂಡ್ ಮೇಕ್ ಸಮ್ ಟಾಪಿಕ್ಸ್. ನೀವು ಒಂದು ಲಿಸ್ಟ್ ಮಾಡಿ ಲೈಕ್ ಎಲ್ಲಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು ಬೆಟರ್ ಟು ಮೇಕ್ ಅ ಲಿಸ್ಟ್. ಸಮ್ 200 ಟಾಪಿಕ್ಸ್. ಯಾವ ತರ ಲಿಸ್ಟ್ ಇರ್ಬೇಕಂದ್ರೆ ಲೈಕ್ ಎಕ್ಸಾಮಿಗೆ ಬಾಸ್ತಾ ಕೇಳ್ತಿದ್ದಾರೆ ಇವನ್ನ. Like some 20th notebook also you can revise. That's 20th notebook you should read in last 1 week. That revise in last 1 week. Along with that, make a list of topics that I need to read in last 1 week. ಯಾವ ತರ ಟಾಪಿಕ್ಸ್ ಅಂದ್ರೆ volatile ಇರುತ್ತೆ. Some topics you need to read in the last 1 week. Like ಅವ್ನು ಓದ್ಲಿಲ್ಲ ಅಂದ್ರೆ you can't remember. For example, storage disorders. Many students like ಅಲ್ಲಿಂದ ಕ್ವಶನ್ ಬಂದೇ ಬರುತ್ತೆ, but you need to read it in last 1 week. So ಆ ತರ ಟಾಪಿಕ್ಸ್ ಒಂದು ಲಿಸ್ಟ್ ಮಾಡ್ಕೊರಿ, ಲಾಸ್ಟ್ 1 week ಹೋಗಿ. So it will be easy to navigate. ಕ್ಯೂ ಬ್ಯಾಂಕ್ ಬಿಡಿಸ್ಬೇಕಾ ಲಾಸ್ಟ್ ವೀಕ್ ಅಲ್ಲಿ? ಸೊ ಇಟ್ಸ್ ನಾಟ್ ನೀಡೆಡ್ ಆಕ್ಚುಲಿ. ಲೈಕ್ ಲಾಸ್ಟ್ ಒನ್ ವೀಕ್ ಅಲ್ಲಿ ಕ್ಯೂ ಬ್ಯಾಂಕ್ ಬೇಕಾಗಿಲ್ಲ. ಸಮ್ ಕಸ್ಟಮ್ ಮಾಡ್ಯೂಲ್ಸ್ ಯು ಕ್ಯಾನ್ ಡೂ ಫಾರ್ ಲೈಕ್ ಜಸ್ಟ್ ಫಾರ್ ಸಾಲ್ವಿಂಗ್ ಸೇಕ್. ಪರ್ ಡೇ ಇಷ್ಟ ಹಾಕೊಂಡು ಮಾಡ್ಬೇಕಂತ ಫರ್ ಡೇ ಲೈಕ್ ಸಮ್ ಕಸ್ಟಮ್ ಮಾಡ್ಯೂಲ್ಸ್ ಯು ಕ್ಯಾನ್ ಡೂ ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ಮೇನ್ ಕ್ಯೂ. GT is better to like last 20 days ಇರ್ತಾ ಲಾಸ್ಟ್ GT ಕೊಟ್ಬಿಡಿ. ಲೈಕ್ GTs you should not take in last few days. like GTs ಅವಾಗ ಯೂಸ್ ಆಗಲ್ಲ. GTs are helping during your preparation. GT is like exam taking skills improve ಮಾಡಕ್ ಹೆಲ್ಪ್ ಆಗುತ್ತೆ. ಸೊ ಬಟ್ ಲಾಸ್ಟ್ 1 week ತಗೊಂಡು ಸಮ್ ಸ್ಟೂಡೆಂಟ್ಸ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. GT ಹೋಗಿ ಮಾರ್ಕ್ಸೇ ಬಂದಿಲ್ಲ ನಂದು, ಲೈಕ್ 150 ಸ್ಕೋರ್ ಮಾಡಿದೀನಿ, ಲೈಕ್ ರಿಯಲ್ ಎಕ್ಸಾಮ್ ಹೋಗಿ ಏನಾಗಲ್ಲ ಆ ತರ ನೆಗೆಟಿವ್ ಬರೋ ಬದ್ಲಿ ಗೋ ವಿತ್ ಕಾನ್ಫಿಡೆನ್ಸ್. ಲೈಕ್ ಎಲ್ಲ ಓದಿದೀನಿ, ಲೈಕ್ GT take it like 20 days before. Don't give any GTs, go with the confidence. ಸೊ ಆ ತರ. ಸೊ ಲಾಸ್ಟ್ ವೀಕ್ ನೀವು ಹೇಳೋ ಪ್ರಕಾರ ಒಂದ್ ನೋಟ್ಸ್ ಮಾಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ನ ರಿವೈಸ್ ಮಾಡ್ಕೋಬೇಕು. ಕ್ಯೂ ಬ್ಯಾಂಕ್ ಮೇಲೆ ಅಥವಾ GT ಮೇಲೆ ಅಷ್ಟು ಫೋಕಸ್ ಮಾಡಬಾರ್ದು. ಅದಾದ್ಮೇಲೆ 20th ನೋಟ್ಬುಕ್ ನ ಮತ್ತೆ ರಿವೈಸ್ ಮಾಡ್ಬೇಕು. ಸೊ ಇದು ಲಾಸ್ಟ್ ವೀಕ್ ಪ್ಲಾನ್. ಸೊ ನಾಳೆ ವಾರ ಇದೆ, ಹೋಗ್ತಾ ಇದ್ದೀರಿ. ಲಾಸ್ಟ್ ಡೇ ಅಪ್ರೋಚ್ ಮತ್ತೆ ಲಾಸ್ಟ್ ನೈಟ್ ಅಪ್ರೋಚ್ ಯಾವ ತರ ಇರುತ್ತೆ? ಓಕೆ, ಲಾಸ್ಟ್ ಡೇ ನೋಡಿ ಲೈಕ್ ಸಮ್ ಟಾಪಿಕ್ಸ್ ಏನಾದ್ರು ಲೈಕ್ ಸಮ್ ವಾಲಟೈಲ್ ಟಾಪಿಕ್ಸ್ ಉಳಿದಿದ್ರೆ ಓದಿ. ಬಿಫೋರ್ ನೈಟ್
don't read anything. So it's like almost like it's an ocean. Neat PG like any random and some you can't like last night it's not better not to read, like completely switch off ಮಾಡಿ ಎಲ್ಲ be in like do things that you love, like songs ಕೇಳ್ತಾರೆ ಸ್ವಲ್ಪ ಜನ. So better to stay in that calm composure on the day of the exams. ಏನ್ ಹೇಳೋದಂದ್ರೆ like go early to the center, fully breakfast ಮಾಡಿ ಹೋಗಿ, like morning ಇದ್ರೆ go with that, like go ಅಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು ಆ ತರ ಎಲ್ಲ ಬೇಡ. go in that zone, be in that zone, like because ಆ 3 hours ಮ್ಯಾಟರ್ ಆಗತ್ತೆ. ನೀವು ಏನೋ ಪ್ರಿಪರೇಷನ್ like you may have prepared for 2 years 3 years, but those 3 hours like it's like the testing day. Like 3 days you need to be in the zone. like exam ಬರೆಯುವಾಗ don't like just sit like before starting exam you'll be 30 minutes irutte, just sit, close your eyes, then when the exam starts be in that zone. Don't look like that way, this way. Don't look at those anxious faces that you see. Some students have anxious faces. Better try to focus on your exam, and those 3 hours matter the most. ಸೊ ಡನ್. ಈಗ ನಾವು ಕರಿಕ್ಯುಲಮ್ ಪಾರ್ಟ್ ಆಫ್ ದ ಪ್ರಿಪರೇಷನ್ ನ ಡಿಸ್ಕಸ್ ಮಾಡಿದ್ವಿ. ಯು ಅಂಡ್ ಮತ್ತೆ ನೀವು ಹೇಳ್ಕೊಟ್ಟು ಪ್ರಿಪರೇಷನ್ ಪ್ಲಾನ್ ಯಾವ ತರ ಮಾಡ್ಬೇಕು ಅಂತ ಹೇಳಿ. ಅದರ್ ದೆನ್ ದಟ್ ಇನ್ನೊಂದ್ ತರ ಇರುತ್ತೆ, ಅಥವಾ ಯಾವ್ದೋ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಸ್ಟೂಡೆಂಟ್ ಫೇಸ್ ಮಾಡ್ತಿರ್ಬೋದು. ಸೊ ಆ ಪ್ರಾಬ್ಲಮ್ಸ್ ಇದ್ದಾಗ ಅದ್ರ ಜೊತೆಗೆ ಓದೋದನ್ನ ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓದ್ಬೇಕು, ಮತ್ತೆ ಅದಕ್ಕೆ ಯಾವ ತರ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಅಂತ. So problems we have that part and parcel. Now students like we have so many problems, like ella students do individual problem irutte. Like nodi like problems like yav tara problems ide, like if we can't like some problems you can't help it, like if you can't like change it, you better not to focus it. You can't change it, so better not to worry about those. Only worry about those things which you can control over. Like yavdo one problem ide, it's out of your control, big bidi, you can't do anything. So like better ನಿಮ್ ಕಂಟ್ರೋಲ್ ಅಲ್ಲಿ ಏನಿದೆ ಪ್ರಿಪರೇಷನ್, ಲೈಕ್ ಬೀಯಿಂಗ್ ಲೈಕ್ ನಾನು ಪ್ರಿಪೇರ್ ಮಾಡ್ತಿದ್ದೀನಿ, ನಾನು ಟೆಸ್ಟ್ ಕೊಡ್ತೀನಿ ಅಲ್ಲ, ಲೈಕ್ ಪ್ರಿಪರೇಷನ್ ಈಸ್ ಇನ್ ಯುವರ್ ಕಂಟ್ರೋಲ್. ಸೊ ಕಂಟ್ರೋಲ್ ಮಾಡೋ ಥಿಂಗ್ಸ್ ಮೇಲೆ ಫೋಕಸ್ ಮಾಡ್ತಿದೆ ಆಕ್ಚುಲಿ. ಈ ಪಾಯಿಂಟ್ ಗೆ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ಎಕ್ಸಾಂಪಲ್ ನನ್ನ ಪ್ರಿಪರೇಷನ್ ಕಂಪೇರ್ ಮಾಡಿದ್ರೆ, ಸೊ ಅಂದ್ರೆ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇತ್ತು ಮತ್ತು ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್ ಆಗಿತ್ತು. ಸೊ ಅದರಿಂದಾಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೆ. ಸೊ ಇದರಿಂದ ಸ್ವಲ್ಪ ಪ್ರಿಪರೇಷನ್ ಪೂರ್ತಿ ಹೋಲ್ ನಂದು ಡಿಸ್ಟರ್ಬೆನ್ಸ್ ಆಯ್ತು. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ಯಾವ್ದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗ್ತಿದೆ ಅದನ್ನ ಕಂಟ್ರೋಲ್ ಮಾಡಿ, ಯಾವ್ದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗ್ತಿಲ್ಲ ಅದನ್ನ ಬಿಟ್ಬಿಡಿ. ದಿಸ್ ಇಸ್ ಅ ವ್ಯಾಲಿಡ್ ಪಾಯಿಂಟ್. ಅದಾದ್ಮೇಲೆ ಫುಲ್ ಥ್ರೂಔಟ್ ದ ಲಾಸ್ಟ್ 3 months ಆರ್ ಲಾಸ್ಟ್ ಒನ್ ವೀಕ್ ಕಾಮ್ನೆಸ್ ಇಟ್ಕೊಂಡು ಹೋಗ್ಬೇಕು. ಸೊ ಲಾಸ್ಟ್ 3 months ಅಲ್ಲಿ ಯಾವ ತರ ಕಾಮ್ ಆಗಿರೋದು. ಸೊ ಲಾಸ್ಟ್ 3 months ಅಲ್ಲಿ ಏನು ಲೈಕ್ ಸ್ಟೂಡೆಂಟ್ಸ್ ಲೈಕ್ ದೇ ಕಂಪೇರ್ ಮಾಡೋದು ಅನ್ಹೆಲ್ದಿ ಕಾಂಪಿಟೇಷನ್ ಆಗ್ಬಿಡುತ್ತೆ, ಎಸ್ಪೆಷಲಿ ಇಫ್ ಯು ಆರ್ ಸ್ಟಡಿಂಗ್ ವಿತ್ ಸಮ್ ಒನ್. ಸೊ ಅನ್ಹೆಲ್ದಿ ಕಾಂಪಿಟೇಷನ್ ಗಿಂತ ಟ್ರೈ ನಾಟ್ ಟು ಕಂಪೇರ್ ವಿತ್ ಅವರ್ ಸೆಲ್ಫ್. ಲೈಕ್ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ, ಕಂಪೇರ್ ವಿತ್ ಯುವರ್ ಸೆಲ್ಫ್. ನಮ್ ಹಿಂದಿನ GT ಇದೆ ನಿಮ್ದು, ಅದ್ರ ಜೊತೆ ಕಂಪೇರ್ ಮಾಡಿ, ಡಿಸ್ಕಸ್ ಮಾಡಿ. ಲೈಕ್ ಬೆಟರ್ ಟು ಡಿಸ್ಕಸ್ ಇಫ್ ಯು ಹ್ಯಾವ್ ಅ ಗುಡ್ ಫ್ರೆಂಡ್. Questions discuss money, don't discuss scores. There is no point in discussing scores, just you will get like you will get jealousy, such kind of things. So but discuss topics with them, not the scores, like where I stand. Discuss topics, them, ask them their approach. So it's a very good way. That competition should not be there. Better not to compare with ourselves. Everyone is at the different phases of preparation, everyone has their own issues. So try to not compete with your friends. Try to discuss have a healthy discussion with them. ಓಕೆ, ಸ್ಲೀಪ್ ಸೈಕಲ್ ಯಾವ ತರ ಇರಬೇಕು. ಸೊ ಸ್ಲೀಪ್ ಸೈಕಲ್ ಏನಂದ್ರೆ, ಲೈಕ್ ಐ ಯೂಸ್ ಟು ಸ್ಲೀಪ್, ನಾನು ಯಾವತ್ತು ಸ್ಲೀಪ್ ಮೇಲೆ ಕಾಂಪ್ರಮೈಸ್ ಮಾಡಿಲ್ಲ. ಸೊ 7 to 8 hours ಇಸ್ ಕಂಪಲ್ಸರಿ. ಲೈಕ್ ನೀವು ಎಷ್ಟೇ ಓದಿದಾರೆ ಅಂದ್ರು, ಇಫ್ ಯು ನಾಟ್ ಸ್ಲೀಪ್, ಲೈಕ್ ಮೆಡಿಕೋಸ್ ನೋ ಇಟ್ ಅಲ್ಲ, ಲೈಕ್ ಇಫ್ ಯು ಡೋಂಟ್ ಸ್ಲೀಪ್ ಇಟ್ಸ್ ಯೂಸ್ಲೆಸ್. So 7 to 8 hours sleep ಮಾಡಿ, like it's better, like whatever you are, like some are night owls, some wake up early. So it's like whatever you are, but just sleep for 6 to 8 hours. Like it give, like these exams are not like university exam. Like I will make a night out, I will like night out ಮಾಡ್ತೀನಿ, exam like clear ಮಾಡ್ತೀನಿ. No, like these exams like ತುಂಬಾ calm composure ಬೇಕಾಗುತ್ತೆ, like application based question ಇರುತ್ತೆ. So sleep is very important, like physical health ಆಗಿರ್ಬೋದು, mental health ಗೆ sleep is very important. ಓಕೆ, ಅಕಾಡೆಮಿಕ್ ವೈಸ್ ಮತ್ತೆ ಕಾಮ್ನೆಸ್ ವೈಸ್ ಪ್ರಿಪೇರ್ ಆಗಿದ್ದೀರಾ. ಸೊ ಬೋರ್ಡ್ ವೈಸ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅಂದ್ರೆ ಪ್ರಿಪೋನ್ಮೆಂಟ್ ಆಗಿರ್ಬೋದು, ಪೋಸ್ಟ್ಪೋನ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ದು ಎಕ್ಸಾಮ್ ಸೆಂಟರ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು. ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಯಾವ ತರ ಅದನ್ನ ಸಾಲ್ವ್ ಮಾಡೋದು. ಸೊ ಈ ತರ ದಿಸ್ ಟೈಮ್ ಈ ತರ ಬಾಳ ಪ್ರಾಬ್ಲಮ್ಸ್ ಇತ್ತು. ಲೈಕ್ ಸೆಂಟರ್, ಲೈಕ್ ಎಲ್ಲೋ ಸೆಂಟರ್ ಕೊಟ್ಟಿದ್ರು, ಎಕ್ಸಾಮ್ ಪ್ರಿಪೋನ್ ಲೈಕ್ 6 hours ಮುಂಚೆ ಪೋಸ್ಟ್ಪೋನ್ ಆಯ್ತು. So many issues, like we can easily get lost. ಆ ತರ ಆದ್ರೆ ಯಾವುದೇ ಸ್ಟೂಡೆಂಟ್ ಆದ್ರೂ ಲೈಕ್ ಪ್ರಿಪರೇಷನ್ ಒಳಗೆ he can get lost. ಸೊ ಆ ತರ ಅವಾಗ ಏನ್ ಮಾಡ್ಬೇಕಂದ್ರೆ, ಯು ಕ್ಯಾನ್ ಟೇಕ್ ಇಟ್ ಆಸ್ ಪಾಸಿಟಿವ್. ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತಾ, ಸೊ ಇಟ್ಸ್ ಓಕೆ, ಲೈಕ್ 1 month ಜಾಸ್ತಿ ಸಿಕ್ತು ಟೈಮ್ ಓದ್ಲಿಕ್ಕೆ, ಟೇಕ್ ಇಟ್ ಪಾಸಿಟಿವ್. ಪೋಸ್ಟ್ಪೋನ್ ಆಯ್ತು 1 month ಯು ವೇಸ್ಟೆಡ್, ಸೊ ದಟ್ ಕಾಂಟ್ ಹ್ಯಾಪನ್.
ಸೊ ಟೇಕ್ ಇಟ್ ಪಾಸಿಟಿವ್, ಲೈಕ್ 1 ಮಂತ್ ಸಿಕ್ತು, ನಾನು ಓದಿ ಏನೇನ್ ವೀಕ್ ಏರಿಯಾಸ್ ಇದು ಇಂಪ್ರೂವ್ ಮಾಡಕ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಟೇಕ್ ಇಟ್ ಆಸ್ ಪಾಸಿಟಿವ್. ಇದ್ರದ್ದು ಪ್ಯಾರಲ್ ಏನ್ ಮಾತಾಡ್ಬೇಕಂತಂದ್ರೆ ಪ್ರಿಪೋನ್ ಆಗಿರ್ಬೋದು, ಪೋಸ್ಟ್ಪೋನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಲಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅಂದ್ರೆ ಫೇಕ್ ನ್ಯೂಸ್ ಬರುತ್ತೆ, ಪ್ರಿಪೋನ್ ಆಗಿದೆ, ಪೋಸ್ಟ್ಪೋನ್ ಆಗಿದೆ. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಬಹಳ ಡಿಸ್ಟ್ರಾಕ್ಟ್ ಆಗ್ತಾರೆ. ಯಾವ ತರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೇಕು? ಸೊ ಲೈಕ್ ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಟೆಲಿಗ್ರಾಮ್ ಆಗಿರ್ಬೋದು, ಲೈಕ್ ಸೋ ಮೆನಿ ಲೈಕ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ಎಕ್ಸಾಮ್ ಪ್ರಿಪೋನ್ ಆಗುತ್ತಾ, ಸೊ ಮೆನಿ ಇಶ್ಯೂಸ್, ಲೈಕ್ better to stay away from those like people, those channels. Social media, you can use it as positive, like as a stress buster. Like it should not consume your time. Like if you are watching reels, nan hange like idi divsa like 3-4 hours madidre, it's not useless, but you can like 10 minutes, it acts as a stress buster. So that's a positive side of it. Negative side is it wastes a lot of your time. So there should be a balance. ಓಕೆ, ಇದೆಲ್ಲ ಮಾಡ್ಬೇಕಾದ್ರೆ ನಮ್ದು ಆಗಿರ್ಬೋದು, ನಿಮ್ದಾಗಿರ್ಬೋದು, ಫ್ಯಾಮಿಲಿ ಸಪೋರ್ಟ್ ತುಂಬಾ ಇರುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಅಲ್ಲಿ ಮತ್ತೆ ನಿಮ್ಮ ರಿಸಲ್ಟ್ಸ್ ಅಲ್ಲಿ ಫ್ಯಾಮಿಲಿ ರೋಲ್ ಯಾವ ತರ ಇದೆ? ಸೊ ಫ್ಯಾಮಿಲಿ ವಾಸ್ ಲೈಕ್ ಈ ಪ್ರಿಪರೇಷನ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಲೈಕ್ ಎಷ್ಟು ಹೇಳಿದ್ರು ಕಡಿಮೆ ಫ್ಯಾಮಿಲಿ ಬಗ್ಗೆ. ಲೈಕ್ ಎಷ್ಟು ಲೈಕ್ ನಮ್ಮ ಮಮ್ಮಿ ಆಗಿರ್ಬೋದು, ಲೈಕ್ ಪ್ರಿಪರೇಷನ್ ಫೇಸ್ ಅಲ್ಲಿ ಶಿ ಯೂಸ್ ಟು ಕಾನ್ಸ್ಟೆಂಟ್ಲಿ ಸಪೋರ್ಟ್ ಮೀ, ಮೈ ಸಿಸ್ಟರ್ಸ್ ಆಲ್ಸೋ. So this is all possible. Idella possible because of the family. Like if you don't have like that level of support system, it becomes very difficult. So especially my mummy, I wanna like dedicate all this to her. Like she was very much supportive to me. So like she was guiding me. So everything was possible because of her. You are emotional. Yes, like she is like something like almost my everything. ಓಕೆ, ಆಡಿಯನ್ಸ್ ಗೆ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ನಾನು ಮತ್ತು ಸಾಯಿ ಒಂದೇ PU ಕಾಲೇಜ್ ದಿಂದ ಬಂದಿದ್ದೀವಿ, ಮತ್ತೆ ಒಂದೇ UG ಕಾಲೇಜ್. ಸೊ ನಾವು ಹುಬ್ಬಳ್ಳಿಯ ಚೇತನ್ PU ಕಾಲೇಜ್ ದಿಂದ PUC ಮಾಡಿದ್ದು, ಮತ್ತೆ ಅದೇ ಹುಬ್ಬಳ್ಳಿಯ ಕಿಮ್ಸ್ ಹುಬ್ಬಳ್ಳಿ, ಈಗಿನ KMCRI. ಸೊ ಅದ್ರ ಬಗ್ಗೆ ನಿಮ್ದು ಅನಿಸಿಕೆ ಏನಿದೆ? So first of all, Chetan College, like very healthy, like pushing the students, like ಅವರು ತುಂಬಾ like supportive students ಗೆ push ಮಾಡ್ತಾರೆ, especially entrance exam wise compare ಮಾಡಿದ್ರೆ. ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಒಂದು healthy environment ಇದೆ. Like constant like academics, like ಅಲ್ಲಿ ತುಂಬಾ academics ಗೆ like they give so much importance ಅಲ್ಲ. ಇದೆ strong foundation ಆಗಿರ್ಬೋದು, basic approach was very much in that college. So ಈ ಪಾಯಿಂಟ್ ಇನ್ನೊಂದು ಏನ್ ಆಡ್ ಮಾಡ್ಬೋದು ಅಂದ್ರೆ, ಅಲ್ಲಿನ ಸ್ಟಾಫ್ ಅಂದ್ರೆ ಚೇತನ್ ಕಾಲೇಜ್ ಇದ್ದು, ನಾವಿಬ್ರು ಒಂದೇ ಕಾಲೇಜ್ ಆಗಿರೋದ್ರಿಂದ ಸ್ಟಾಫ್ ಕೂಡ ಸೇಮ್ ಇದ್ರು. ಅವ್ರನ್ನ ನೇಮ್ ಮಾಡಕ್ ಇಷ್ಟಪಡ್ತೀವಿ ಇಬ್ರು ಕೂಡ. ದಾವತ್ನವ್ರ ಸರ್ ಆಗಿರ್ಬೋದು, ವಳಸನ್ ಸರ್ ಆಗಿರ್ಬೋದು, ಆಮೇಲೆ ಸುನಿಲ್ ಸರ್ ಆಗಿರ್ಬೋದು, ಮತ್ತೆ ದಡುತಿ ಸರ್ ಆಗಿರ್ಬೋದು. ಸೊ ಈ ಎಲ್ಲಾ ಸ್ಟಾಫ್ ಗಳು ಕೂಡ ನಮ್ಮನ್ನ ಅವ್ರು ಬಹಳ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರ ಸಲುವಾಗಿನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಅವರೆಲ್ಲರಿಗೂ ಕೂಡ ನಮ್ಮಿಬ್ರು ಪರವಾಗಿ ನಾವು ಥ್ಯಾಂಕ್ಸ್ ನ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಕಿಮ್ಸ್ ಬಗ್ಗೆ ನಿಮ್ಮ ಅನಿಸಿಕೆನು? So Kims ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. Like Kims was like 6 years in Kims. Like ಆ ಎನ್ವಿರಾನ್ಮೆಂಟ್ like ಯಾವ ಕಾಲೇಜಲ್ಲಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಲೈಕ್ ಅಕಾಡೆಮಿಕ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಲ್ಲಿ ಬರೋ ಸ್ಟೂಡೆಂಟ್ಸ್ ಆ ತರನೇ ಇರ್ತಾರೆ. ಲೈಕ್ ಸ್ಟೂಡೆಂಟ್ಸ್ ಕಮ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಸೊ ಎಲ್ರು ಲೈಕ್ ಜೂನಿಯರ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಲೈಕ್ ಎವ್ರಿ ಒನ್ ಇಸ್ ಲೈಕ್ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದೆ ಕಿಮ್ಸ್ ಅಲ್ಲಿ. ಲೈಕ್ ವಾಟ್ ಎವರ್ ಇವನ್ ಸ್ಟಾಫ್ ಆಲ್ಸೋ, ಲೈಕ್ ಮೆಜಾರಿಟಿ ಆಫ್ ಸ್ಟಾಫ್ they are very good, like clinical postings ಆಗಿರ್ಬೋದು, some like they teach very much involved in this, like majority of them. So ಆ ಎನ್ವಿರಾನ್ಮೆಂಟ್ ಲೈಕ್ ವೆರಿ ಹೆಲ್ಪ್ ಆಗುತ್ತೆ, ಲೈಕ್ ನೀವು ಎಕ್ಸಾಮ್ ಅದು ಪ್ರಿಪೇರ್ ಆಗುತ್ತೆ. ಸೊ ಕಿಮ್ಸ್ ಬಗ್ಗೆ ಇನ್ನೊಂದು ಅಂದ್ರೆ ಕಿಮ್ಸ್ ಬಗ್ಗೆ ಆಡ್ ಮಾಡ್ಬೇಕಂತಂದ್ರೆ, ಒಂದು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕಿಮ್ಸ್ ಅಲ್ಲಿ ಹೋದಾಗ ಒಂದೊಂದು ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ಆ ಫಸ್ಟ್ ಇಯರ್ ಇದ್ದಾಗ ನೇಮ್ ತಗೊಳಕ್ ಇಷ್ಟಪಡ್ತೀನಿ, ಡಾಕ್ಟರ್ KF ಕಮ್ಮಾರ್ ಸರ್. ಸೊ ಇವ್ರ ಸಲುವಾಗಿ ನಮಗೊಂದು ಧೈರ್ಯ ಬಂತು. ಸೊ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಫ್ರೆಂಡ್ಸ್ ಮತ್ತೆ ಕೋ ಇಂಟರ್ನ್ಸ್ ಯಾವ ತರ ಹೆಲ್ಪ್ ಮಾಡ್ತಾರೆ? ಸೊ ಕೋ ಇಂಟರ್ನ್ಸ್ ಲೈಕ್ ಫ್ರೆಂಡ್ಶಿಪ್, ಲೈಕ್ ಇಂಟರ್ನ್ಶಿಪ್ ಅಲ್ಲಿ ಯು ಮೇಕ್ ಲೈಕ್ ಎಸ್ಪೆಷಲಿ in MBBS you make a lot of friends. Some friends are like very important for you, like especially during these hectic duties alla you realize those value of those people. The co-intern should be very good. Like if you have some problem, they will like you can like exchange duties with them. So co-interns were during my internship ಆಗಿರ್ಬೋದು, my friends ಆಗಿರ್ಬೋದು, especially Samir, Samyak, they were like very supportive. They knew I was preparing for them. ನಮ್ಮ ಫ್ರೆಂಡ್ಸ್ ಗೊತ್ತಿತ್ತು ಸಾಯಿ is studying, so they used to support me. Like Samyak ಆಗಿರ್ಬೋದು, ಅನು ಆಗಿರ್ಬೋದು, like they were very supportive to me. So such friends are rare to find. So internship journey Kims ಅಲ್ಲಿ like it was like very like enjoyable and also learning part. Internship Kims ಅಲ್ಲಿ it was very good. Like ಎಲ್ಲ PGs ಆಗಿರ್ಬೋದು, PGs also like they teach, like we work but they teach also.
ಸೊ ಇಂಟರ್ನ್ಶಿಪ್ ಒಂದು ಹೆಲ್ದಿ ಇಂಟರ್ನ್ಶಿಪ್ ಆಯ್ತು, ಲೈಕ್ ಹೆಲ್ದಿ ಎನ್ವೈರನ್ಮೆಂಟ್ ಇದೆ ಕಿಮ್ಸ್ ಅಲ್ಲಿ. ಇಂಟರ್ನ್ಶಿಪ್ ಇಸ್ ಲೈಕ್ ಯು ನಾಟ್ ಸೋ ಮಚ್ ಹೆಕ್ಟಿಕ್, ಅಷ್ಟು ಹೆಕ್ಟಿಕ್ ಇಲ್ಲ, ಲೈಕ್ ಯು ಗೆಟ್ ಟೈಮ್ ಟು ಡೂ, ಟೈಮ್ ಟು ಎಂಜಾಯ್, ಟೈಮ್ ಟು ಸ್ಟಡಿ ಅಂಡ್ ಆಲ್ಸೋ ಲರ್ನಿಂಗ್, ಲೈಕ್ ಎಸ್ಪೆಷಲಿ PSM ಪೋಸ್ಟಿಂಗ್ಸ್ ಆಗಿರ್ಬೋದು, ಬೇರೆ ಬೇರೆ ಊರಿಗೆ ಹೋಗ್ತೀರಾ, ಬೇರೆ ಬೇರೆ ಜನ ನೋಡ್ತೀರಾ. ಸೊ ಒಂದು ಲೈಕ್ ಲೈಕ್ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ internship is. So my PGs were very helpful for me, so can't thank them enough. So they were such good PGs I got. It was my luck, I guess. ಓಕೆ, ಇಲ್ಲಿವರೆಗೂ ಬಂದಿದ್ದೀರಾ ಆಲ್ ಇಂಡಿಯಾ ರ್ಯಾಂಕ್ ನೀಟ್ PG 2024 ಅಲ್ಲಿ. ನೆಕ್ಸ್ಟ್ ಪ್ಲಾನ್ ಏನು? ಸೊ ನಂದು ಮೊದ್ಲಿಂದ ಪ್ಲಾನ್ ರೇಡಿಯಾಲಜಿ ಇತ್ತು, ಲೈಕ್ ಸ್ಟಾರ್ಟಿಂಗ್ ಆಗಿರ್ಬೋದು, ಲೈಕ್ ರೇಡಿಯೋ, ಲೈಕ್ ಇಟ್ ಎಕ್ಸೈಟೆಡ್ ಮೀ, ಆ ಬ್ರಾಂಚು ಪರ್ಸನಲಿ, ಲೈಕ್ ಐ ಲವ್ಡ್ ಮಷೀನ್ಸ್ ಆ ತರ. ಸೊ ರೇಡಿಯಾಲಜಿ ಪ್ಲಾನ್ ಇತ್ತು, ಸೊ ಅದೇ ಕಂಟಿನ್ಯೂ, ಲೈಕ್ ಐ ವಿಲ್ ಟೇಕ್ ಮೋಸ್ಟ್ಲಿ ಲೈಕ್ ಡೆಲ್ಲಿ ಆರ್ ಮುಂಬೈ. ಸೊ ರೇಡಿಯಾಲಜಿ ಗೋಸ್. ಓಕೆ, ನೀಟ್ PG ಅಸ್ಪಿರೆಂಟ್ಸ್ ನೋಡ್ತಿದ್ದಾರೆ. ಒನ್ ಥಿಂಗ್ ಪ್ರಿಪರೇಷನ್ ಮಾಡ್ಲೇಬೇಕು, ಒನ್ ಥಿಂಗ್ ಪ್ರಿಪರೇಷನ್ ಮಾಡಬಾರ್ದು, ಆ ತರ ಯಾವ್ದಾದ್ರು ಇದ್ರೆ ಹೇಳಿ. ಸೊ ಒನ್ ಥಿಂಗ್ ಸ್ಟೂಡೆಂಟ್ಸ್ ನಾನ್ ನೋಡಿದೀನಿ, ನನ್ನ ಫ್ರೆಂಡ್ಸ್, ಲೈಕ್ ದೇ ಡೋಂಟ್ ಗಿವ್ ಟೆಸ್ಟ್ ಏನ್ ಮಾಡ್ತಾರೆ, ನಂದು ಓದೋದ್ ಮುಗ್ದಿಲ್ಲ, ನಾನ್ ಟೆಸ್ಟ್ ಕೊಡಲ್ಲ ಆ ತರ ಅಂತಾರೆ. ಲೈಕ್ ಓದೋದು ಯಾವತ್ತೂ ಮುಗಿಯೋದಿಲ್ಲ. ಸೊ ಬೆಟರ್ ಟು ಗಿವ್ ಟೆಸ್ಟ್ ಅರ್ಲಿ ಕೊಡಿ. ಟೆಸ್ಟ್ ಶುಡ್ ಬಿ ಲೈಕ್ ಡಿಫರೆಂಟ್. ಇಟ್ಸ್ ಲೈಕ್ ಟೆಸ್ಟ್ ನೀವು ಕೊಡ್ತಾನೆ ಇರ್ಬೇಕು, ಲೈಕ್ ಓದಿದಾದ್ಮೇಲೆ ಕೊಡ್ತೀನಿ, ಆದ್ಮೇಲೆ ಕೊಡ್ತೀನಿ, ಇಲ್ಲ, ಟೆಸ್ಟ್ ಸ್ಟಾರ್ಟಿಂಗ್ ಇಂದ ಕೊಡಿ. ದೇರ್ ಇಸ್ ನೋ ಹಾರ್ಮ್ ಇನ್ ಗಿವಿಂಗ್ ಟೆಸ್ಟ್. ಗಿವ್ ಟೆಸ್ಟ್ ನೌ, ರೈಟ್ ನೌ. one advice, one thing one should not do ಯಾವ್ದಂದ್ರೆ, ರಿಸೋರ್ಸ್ ಲೈಕ್ ಈ ತರ ಏನಾಗ್ತಿದೆ, BTR ಆಗಿರ್ಬೋದು, DVT, ನೋ ಡೌಟ್ ಬಟ್ ದೇ ಆರ್ ಲೈಕ್ ದ ಬೆಸ್ಟ್ ರಿಸೋರ್ಸಸ್. ಲೈಕ್ ದ ಟೀಚರ್ಸ್, ದೋಸ್ ಲೈಕ್ ವೆರಿ ಗುಡ್ ಟೀಚರ್ಸ್ ಆಗಿರ್ಬೋದು, ಜೈನಮ್ ಮ್ಯಾಮ್ ಆಗಿರ್ಬೋದು, ದೇ ಆರ್ ಲೈಕ್ ಟಾಪ್ ನಾಚ್. ಬಟ್ ಡೋಂಟ್ ಲೈಕ್ ಜಸ್ಟ್ ರಿಲೈ ಆನ್ ದೋಸ್, ದೇ ಆರ್ ಜಸ್ಟ್ ಫಾರ್ ಯುವರ್ ರಿವಿಷನ್ಸ್. DVT ಆಗಿರ್ಬೋದು, ರಿವಿಷನ್ಸ್ ಅಷ್ಟೇ ಹೆಲ್ಪ್ ಆಗುತ್ತೆ. You need to read main notes or main QBank, you should solve. Revision ಗೆ ಅವ್ನು ಯೂಸ್ ಮಾಡಿ, they are like top notch. ಓಕೆ, ನಾವು ಇಷ್ಟೊತ್ತು ಪ್ರಿಪರೇಷನ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡಿರೋದು ಎಲ್ಲರಿಗೂ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು ಯು. ನಾನ್ ಯಾವಾಗ ನಿಮಗೆ ವಿಡಿಯೋ ಮಾಡ್ಬೇಕಂತ ಅಪ್ರೋಚ್ ಆದಾಗ ಏನಿತ್ತು ನಿಮ್ಮ ಅನಿಸಿಕೆ? ಸೊ ನಮ್ ಲೈಕ್ ಗುರುರಾಜ್ ಸರ್ ಅಲ್ಲ, ಲೈಕ್ ನಾನ್ ಸೀನಿಯರ್, ಲೈಕ್ ಕಿಮ್ಸ್ ಅಲ್ಲಿ ಆಗಿರ್ಬೋದು, ಚೇತನ್ ಕಾಲೇಜ್, ಲೈಕ್ ಆಲ್ವೇಸ್ ಲೈಕ್ ಫ್ರೆಂಡ್ಲಿ ಸೀನಿಯರ್, ಲೈಕ್ ಆಲ್ವೇಸ್ ಲೈಕ್ ನಾವು ತುಂಬಾ ಕ್ಲೋಸ್ ಇದ್ವಿ. ಸೊ ಸರ್ ಲೈಕ್ ಕಾಲ್ ಮಾಡಿ ಒಂದು ಪಾಡ್ಕಾಸ್ಟ್ ಮಾಡೋಣ, ಲೈಕ್ ಎನಿ ಡೇ ಮಾಡೋಣ ಸರ್, ಲೈಕ್ ಜೂನಿಯರ್ಸ್ ಹೆಲ್ಪ್ ಆಗುತ್ತೆ. ಲೈಕ್ ಲಾಟ್ ಆಫ್ ಜೂನಿಯರ್ಸ್ ಕೇಳ್ತಾ ಇರ್ತಾರೆ, ಅದು ಅವ್ರಿಗೆಲ್ಲ ಲೈಕ್ ಒಂದು ಓಪನ್ ಡಿಸ್ಕಷನ್, ಲೈಕ್ ಹಾನೆಸ್ಟ್ ಡಿಸ್ಕಷನ್ ಮಾಡೋಣ, ಎವ್ರಿಥಿಂಗ್ ಲೈಕ್ ಒಂದು ಹೆಲ್ದಿ ಡಿಸ್ಕಷನ್ ಮಾಡೋಣ ಅಂತ ಲೈಕ್ ವಾಸ್ ರೆಡಿ. ಓಕೆ, ಈ ಒಂದು ಪಾಡ್ಕಾಸ್ಟ್ ಗೆ ಬಂದು ಜೂನಿಯರ್ಸ್ ಗೆ ಹೆಲ್ಪ್ ಆಗೋ ತರ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸರ್ ನಿಮ್ಗೂ ಸರ್ ಲೈಕ್ ನನ್ ಕರೆದಿದ್ವಿ, ಲೈಕ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಲೈಕ್ ಸಮ್ ಜೂನಿಯರ್ಸ್ ಹೆಲ್ಪ್ ಆದ್ರೆ ಲೈಕ್ ಒಳ್ಳೇದು. ಸೊ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಪಾಡ್ಕಾಸ್ಟ್ ಅಂಡ್ ವೆರಿ ಥ್ಯಾಂಕ್ ಯು. ಓಕೆ.